ನಮ್ಮ ಜೊತೆ ನೂತನವಾಗಿ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆ ಆಗಿರತಕ್ಕಂಥ ನಸೀರ್ ಹುಸೇನ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗೋಣ ಬನ್ನಿ. ಸರ್, ಮೊದಲಿಗೆ ತಮಗೆ ಅಭಿನಂದನೆಗಳು. ತಾವು ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸರ್, ಈ ಸಂದರ್ಭದಲ್ಲಿ ಸಹಜವಾಗಿ ಒಂದು ಘೋಷಣೆಯನ್ನ ಅಂದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಎಂಬತಕ್ಕಂಥ ಘೋಷಣೆಯನ್ನ ಕೂಗಿದ್ದಾರೆ ಎಂಬತಕ್ಕಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಸರ್, ಈ ವಿಚಾರ ಕುರಿತಂತೆ ತಮ್ಮ ಗಮನಕ್ಕೆ ಬಂದಿದೆಯಾ ಸರ್? ಒಂದು ಬೇರೆ ಬೇರೆ ಮಾಧ್ಯಮದವರು ಫೋನ್ ಮಾಡಿದರು, ಆಮೇಲೆ ವೀಡಿಯೋಸು ಕೆಲವೊಂದು ಜನ ಕಳಿಸಿದ್ರು. ಅದು ವೀಡಿಯೋಸ್ ಎಲ್ಲ ನೋಡಿದೆ. ನಾನು ಅಲ್ಲಿ ಇರಬೇಕಾದ್ರೆ ಯಾರೂ ಕೂಗಿಲ್ಲ, ಅಂದರೆ ಕೂಗಿದ್ದಾರೇನೋ ನಾನು ಕೇಳಿಸ್ಕೊಳ್ಳಿಲ್ಲ. ಕೇಳಿದರೆ ಅಲ್ಲೇ ಅಬ್ಜೆಕ್ಷನ್ ಮಾಡಿಬಿಡ್ತಿದೆ, ಕೇಳಿಸ್ಕೊತಾ ಇದ್ದರೆ ಅಲ್ಲೇ ಅಬ್ಜೆಕ್ಷನ್ ಮಾಡ್ತಾಯಿದ್ದೆ ಅಥವಾ ಕೂಗಿದ್ರೆ. ಒಂದು ಸೆಕೆಂಡು, ಪಬ್ಲಿಕ್ ಡೊಮೇನಲ್ಲಿ ಅವೆಲ್ಲ ಇದೆ. ಈ ಥರದ್ದು ಏನಾದರೂ ಆಗಿದ್ದರೆ 100% ಅವ್ರ ವಿರುದ್ಧ ಕ್ರಮ ತಗೋಬೇಕು, ಎನ್ಕ್ವೈರಿ ಆಗಬೇಕು. ಆಮೇಲೆ ಬೇರೆ ಏನು ಇಂಟೆನ್ಷನ್ಸು, ಏನು ಕಾನ್ಸ್ಪಿರಸಿ ಅದನ್ನು ಮುಂದೆ ಬರಬೇಕು. ಯಾಕಂದರೆ ಇವಾಗ ಜನರು ಇದ್ದಾಗ ಆ 100 ಜನರಿಲ್ಲಿ, 1000 ಜನರಿಲ್ಲಿ, 500 ಜನರಿಲ್ಲಿ, ಯಾರೋ ಮಧ್ಯದಲ್ಲಿ ಬಂದು ಏನೋ ಹೇಳಿಬಿಟ್ರೆ, ಯಾರೋ ಮಧ್ಯದಲ್ಲಿ ಏನೋ ರೆಕಾರ್ಡಿಂಗ್ ಮಾಡಿಬಿಟ್ರೆ, ಅದಕ್ಕೆ ನಾನು ಅದು ಏನು ಸರ್ಟಿಫಿಕೇಟ್ ಕೊಡೋಕ್ಕಾಗೋದಿಲ್ಲ, ನೀವು ಕೂಡ ಏನು ಸರ್ಟಿಫಿಕೇಟ್ ಕೊಡೋಕ್ಕಾಗೋದಿಲ್ಲ. ಅದಕ್ಕೆ ಪೊಲೀಸು ಎನ್ಕ್ವೈರಿ ಡಿಪಾರ್ಟ್ಮೆಂಟ್ ಇದೆ, ಅವ್ರ ಹತ್ರ ಟೆಕ್ನಿಕಲ್ ಎಕ್ಸ್ಪರ್ಟೀಸು ಇರುತ್ತೆ. ಅವರು ಆಗಿದೆಯಾ, ಒಂದು ಆಗಿದ್ರೆ ಯಾರು, ಎಲ್ಲಿಂದ ಬಂದರು, ಅವ್ರ ಇಂಟೆನ್ಷನ್ ಏನು, ಬೇಕಂತ ಏನಾದರೂ ಹೆಸರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ಬೆಂಬಲಿಗರು ಅಂತ ಆರೋಪ ಮಾಡ್ತಾ ಇದ್ದಾರೆ. ಇವಾಗ BJP ಅವ್ರು ಏನು ಆರೋಪ ಮಾಡ್ತಾರೆ ಅದಕ್ಕೆ ನಾನು ಏನು ಹೇಳಕ್ ಹೋಗೋದಿಲ್ಲ. ಇವಾಗ ವಿಡಿಯೋ ಇದೆ, ಆ ವಿಡಿಯೋ ಬಗ್ಗೆ ತನಿಖೆ ಆಗಬೇಕು. ಅದಲ್ಲಿ ಯಾರು ಕೂಗಿದ್ದಾರೆ, ಆ ವಿಡಿಯೋ ಮಾಡಿದ್ದಾರೆ, ಆ ರೆಕಾರ್ಡಿಂಗ್ ಮಾಡಿದ್ದವರು ರಾ ಫುಟೇಜ್ ತರಿಸ್ಕೊಂಡು ಅವೆಲ್ಲ ಟೆಕ್ನಿಕಲ್ ಎಕ್ಸ್ಪರ್ಟೈಸಿಗೆ ಕೊಟ್ಟು ಅದರಲ್ಲಿ ಏನು ಕ್ಲೀನ್ ಆಗಿದೆ ಏನು ಎನ್ಕ್ವೈರಿ ಮಾಡಬೇಕು. ಒಂದು ಆಮೇಲೆ ಯಾರು ಅದರಲ್ಲಿದ್ದಾರೆ, ಅವ್ರು ಅಲ್ಲಿ ಹೆಂಗೆ ಬಂದರು, ಅವ್ರ ಇಂಟೆನ್ಷನ್ ಏನಿದ್ದು ಅದನ್ನು ಪಡಬೇಕು. ನನ್ನ ಕಡೆಯಿಂದ ನಾನೇನು ಬೈ ಚಾನ್ಸ್ ಆಗಿದ್ರೆ ಅದನ್ನು ಖಂಡಿಸ್ತೀನಿ. ಆಮೇಲೆ ಸೆಕೆಂಡು ಕ್ರಮ ತಗೊಳ್ಬೇಕು. ಸರ್, ಈ ತರದ ಘೋಷಣೆಯನ್ನಾದ್ರೂ ಕೂಗಿದ್ರೆ ಅಥವಾ ಕೂಗೋದು ಎಷ್ಟು ಸಮಂಜಸ ಅಂತ, ಅದು ತಮ್ಮ ಕಾರ್ಯಕ್ರಮ ಇರ್ಬೋದು ಅಥವಾ ಬೇರೆ ಇವಾಗ ನೋಡಿ, ಯಾರೇ ಇರಲಿ, ನಮ್ಮ ದೇಶ ಯಾವುದೋ ಒಂದು ದೇಶ ಬಗ್ಗೆ ಕೂಗಳು ಇಲ್ಲೂ ಸ್ಲೋಗನ್ಸ್ಗಳು ಇಲ್ಲೂ ಕಡೆಯೋದು ಯಾರು ಅದು ಈ ಇಡೀ ದೇಶದಲ್ಲಿ ಯಾರು ಅದು ಟಾಲರೇಟ್ ಮಾಡೋದಿಲ್ಲ. ಇದೇ ಅಂತಲ್ಲ, ಸುಮಾರುಗಳು ಈ ಥರ ಆಗಿದೆ. ಯಾರು ಟಾಲರೇಟ್ ಮಾಡೋದಿಲ್ಲ, ಟಾಲರೇಟ್ ಮಾಡೋಕ್ಕೂ ಆಗೋದಿಲ್ಲ. ಒಂದು ಸೆಕೆಂಡು, ಯಾವುದೇ ಈ ಥರದ ಇನ್ಸಿಡೆಂಟ್ಸ್ ಇದೆ ಎನ್ಕ್ವೈರಿ ಆಗಬೇಕು. ಯಾವುದೇ ಎನ್ಕ್ವೈರಿ ಆಗಬೇಕು. ಎನ್ಕ್ವೈರಿ ಆದಮೇಲೆ ಯಾರು ರೆಸ್ಪಾನ್ಸಿಬಲ್ ಇದೆ ಅದಕ್ಕೆ ಕ್ರಮ ತಗೋಬೇಕು. ಸರ್, ತಮ್ಮ ಆಯ್ಕೆ ಆದಮೇಲೆ ತಮ್ಮ ಜೊತೆ ಬಂದಿದ್ದವ್ರು ಯಾರು ಸರ್? ಕಾಂಗ್ರೆಸ್ ಕಾರ್ಯಕರ್ತರ ಅಥವಾ ತಮ್ಮ ಬೆಂಬಲಿಗರ? ನೀವು ಪದೇ ಪದೇ ಹೆಂಗೆ ಕೇಳಿದ್ರು ಅಷ್ಟೇ ನಾನು ಹೇಳೋದು. ಅಲ್ಲಿ 100 ಜನರು ಇದ್ರು. ಇವಾಗ ನೀವು ಬಂದಿದ್ದೀರಾ, ನೀವು ನ್ಯೂಸ್ ಫಸ್ಟ್ ಚಾನಲಿಂದಾನೇ ಬಂದಿದ್ರೆ ನಂಗೆ ಹಿಂಗೆ ಹೇಳೋಕ್ಕಾಗುತ್ತೆ. ನೀವು ಬಂದಿದ್ದೀರಾ, ನಾನು ಹೇಳ್ತಾ ಇದ್ದೀನಿ. ಅದೇ ಥರ ಸುಮಾರು ಜನರಲ್ಲಿ ಬಂದಿದ್ರು. ಯಾರು ಬಂದಿದ್ರು, ಏನು ಉದ್ದೇಶ ಇತ್ತು, ಕೂಗಿದ್ರಾ, ಕೂಗಿಲ್ವಾ, ವಿಡಿಯೋ ರಾನಾ, ಮಾಫ್ಡಾ, ಅವನ ಇಂಟೆನ್ಷನ್ ಏನು, ನಮ್ಮ ಪ್ರೋಗ್ರಾಮಲ್ಲಿ ನಮ್ಮ ವಿಜಯೋತ್ಸವ ಏನು ಅಂತಿರಲ್ಲ, ಆ ವಿಜಯೋತ್ಸವನ ಸೆಲಿಬ್ರೇಷನ್ ಅದರಲ್ಲಿ ಬಂದು ಯಾಕೆ ಕೂಗಿದ್ದ ಅದನ್ನು ಎನ್ಕ್ವೈರಿ ಆಗಬೇಕು. ನೀವು ಎನ್ಕ್ವೈರಿ ಮಾಡೋಕ್ಕಾಗಲ್ಲ, ನಾನು ಎನ್ಕ್ವೈರಿ ಆಫೀಸರ್ ಅಲ್ಲ, ಪೊಲೀಸವರು ಡಿಪಾರ್ಟ್ಮೆಂಟ್ ಅವರು ಎನ್ಕ್ವೈರಿ ಮಾಡಲಿ. ಅವ್ರು ಯಾರೇ ಇರಲಿ, ಹಂಗೆ ಏನಾದರೂ ಆಗಿದೆ ಸ್ಟ್ರಿಕ್ಟ್ ಕ್ರಮ ಅವ್ರ ವಿರುದ್ಧ ತಗೋಬೇಕು. ಇದಿಷ್ಟು ನಸೀರ್ ಹುಸೇನ್ ಅವರ ಮಾತು. ವಿಜಯೋತ್ಸವದ ಸಂದರ್ಭದಲ್ಲಿ ಯಾರು ಕೂಡ ನನ್ನ ಬೆಂಬಲಿಗರು ಆ ತರದ ಧ್ವನಿಯನ್ನ, ಆ ತರದ ಘೋಷಣೆಯನ್ನ ಕೂಗಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಶಿವಪ್ರಸಾದ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.